ಹೀಗೆ ಸಚಿವ ಶಿವಾನಂದ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಷ್ಟು ಮುಂದೆ ಹೋಗಿರುವ ವಿಚಾರವಾಗಿ ಮಂಗಳೂರಿನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಯತ್ನಾಳ್ ಅವರು? ಅವತ್ತು ಅಪ್ಪಂಗುಟ್ಟಿದ್ರೆ ಮತ್ತೊಂದು ಮಗದೊಂದು ಈ ತರಣ ಅಂಥದ್ದೆಲ್ಲ ಡೈಲಾಗ್ ಬಿಟ್ಟಂತ ಯತ್ನಾಳ್ ಅವರು ಟಿವಿ9 ಅವರು ನಾನು ಬಸವ ಜಯಂತಿ ದಿವಸ ಹೇಳಿದ್ದ ಕ್ಲಿಪ್ಪಿಂಗ್ ಅನ್ನ ತೋರಿಸಿ, ನಾನು ಕೊಟ್ಟಿರೋ ಹೇಳಿಕೆನೇ ಬೇರೆ, ಅವರಿಂದ ಹಾಕಿರೋ ಅಂತ ಇವತ್ತು ಹಾಕಿರೋ ಸವಾಲೇ ಬೇರೆ, ನಾನು ಹೇಳಿದ ಹೇಳಿಕೆಗೂ ಇವತ್ತಿನ ರಾಜೀನಾಮೆ ಸವಾಲ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಂದಿರ್ತೀನಿ ಶಕ್ತಿ ಇದೆ. ನಾ ಏನು ಅವತ್ತು ಬಸವ ಜಯಂತಿ ದಿವಸ ಹೇಳಿ ಆ ಕ್ಲಿಪ್ಪಿಂಗ್ ಹಾಕಿ ನಾ ಹಾಕಿದ ಸವಾಲೇನು, ಇವತ್ತು ಅವು ಕೊಟ್ಟಂಥ ಪ್ರತಿ ಸವಾಲೇನು, ಇದನ್ನು ಚರ್ಚೆ ಮಾಡಿರಿ. 2 ದಿವಸ ಹೋಗಲಿ, ಶುಕ್ರವಾರ ನಾ ಹೇಳ್ತೇನೆ. ಈಗೇನು ಕ್ಲಿಯರ್ ಮಾಡಲ್ಲ ನೀವು? ಶುಕ್ರವಾರ ನಾ ಹೇಳ್ತೇನೆ ಕ್ಲಿಯರ್. ಶುಕ್ರವಾರ ತನ ರಾಜೀನಾಮೆ ಸ್ವೀಕಾರ ಆಗಿರ್ಬೇಕು. ಗೆಜೆಟ್ನಾಗ ನೋಟಿಫಿಕೇಶನ್ ಮೂರ್ಖತನ ಅದು ಇದು ಅಲ್ಲ. ನಾಚಿಕೆ ಆಗ್ಬೇಕು ಅವನಿಗೆ ಅಷ್ಟೇ. ಮಾನ ಮರ್ಯಾದೆ ಇದ್ದವ್ರು ಹಿಂಗೆಲ್ಲ ಪತ್ರ ಕೊಡೋದಿಲ್ಲ, ಕಂಡೀಷನ್ ಹಾಕ್ತಾರೆ ಅಂತ. ಯಾರು ಬರೀ 2 ಲೈನ್ ಬರಿಬೇಕತ್ತಿದೆ. ನಾನು ನನ್ನ ವಿಧಾನಸಭಾ ಕ್ಷೇತ್ರ ರಾಜೀನಾಮೆ ನೀಡುತ್ತಿದ್ದೇನೆ ವೈಯಕ್ತಿಕ ಕಾರಣದಿಂದ, ಇಷ್ಟಾದರೆ ಸ್ವೀಕಾರ ಆಗ್ತದೆ. ನೀವು ಬೇಕಾಬಿಟ್ಟು ಕಂಡೀಷನ್ ಹಾಕಿ ಮುಂದಿನ ವಿಧಾನಸಭೆಯವರೆಗೆ ಅವ್ರು ರಾಜೀನಾಮೆ ಕೊಡೋದಿದ್ರೆ ನನ್ನೊಂದು ಸ್ವೀಕಾರ ಮಾಡಬೇಡಿ ಅಂತ ಹೇಳಿದ್ರೆ ಮೂರ್ಖರು, ಅಯೋಗ್ಯರು. ತಲೆ ಇದ್ದ ಜನ ಇದನ್ನು ತಿಳ್ಕೋದಿಲ್ಲ. ಫುಲ್ ಡ್ರಾಮಾ.